ನಮ್ಮ ರುದ್ರ ಊರಿಂದ ಈಗ ತಾನೇ ಬಂದಂತೆ ಕಾಣುತ್ತದೆ. ಓಹೋ, ಕೈಯಲ್ಲಿ ಮಗು ಕೂಡ. ಎಲ್ಲಿ ಮಗು ನೋಡೋಣ. ರುದ್ರ, ತುಂಬಾ ಮುದ್ದಾಗಿದೆಯ ನಿನ್ನ ಮಗಳು. ಹಾ, ಇರ್ಲಿ ರುದ್ರ. ನಿನ್ನ ಹೆಂಡತಿ ಗೌರಮ್ಮ ಎಲ್ಲೋ? ಅಪ್ಪಾರ, ನನ್ನ ಹೆಂಡತಿ ಈ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ನನ್ನ ಹೆಂಡತಿ ಏನಾಯ್ತು? ರುದ್ರ? ಅವಳು ತಕ್ಷಣವೇ ಸತ್ತು ಹೋದಳು. ರುದ್ರ, ರುದ್ರ, ತಕ್ಷಣವೇ ಸತ್ತು ಹೋದಳು. ಏನು ಹೇಳುತ್ತಿರುವೆಯೋ ರುದ್ರ? ಏನು ಹೇಳುತ್ತಿರುವೆ? ತವರು ಮನೆಗೆ ಹೋಗಿ ಹೆರಿಗೆ ಮಾಡಿಸಿಕೊಂಡು ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬಾಳನ್ನೇ ಬರಿದು ಮಾಡಿ ಕಳಿಸಿದಳೆ. ರುದ್ರ, ನಿನ್ನ ಬಾಳನ್ನೇ ಬರಿದು ಮಾಡಿ ಕಳಿಸಿದಳೆ. ರುದ್ರ, ದೇವರು ನಿನ್ನ ಬಾಳಿನಲ್ಲಿ ಎಂತಹ ದುರಂತವನ್ನೇ ಸೃಷ್ಟಿಸಿ ಬಿಟ್ಟನಲ್ಲೋ, ಎಂತಹ ದುರಂತ ಸೃಷ್ಟಿಸಿಬಿಟ್ಟ. ನಿಜ ದನಿ, ನಿಜ. ಆ ಸೃಷ್ಟಿಕರ್ತನ ಸೆಳೆತದಲ್ಲಿ ನನ್ನ ಸಂಸಾರ ನುಚ್ಚು ನೂರಾಯಿತು. ಬಡತನದ ಬೇಗುದೆಯಲ್ಲಿ ಬಾಳ್ವೆ ಎಷ್ಟೇ ಪಾರವಾದ್ರು ಭಯ ಪಡದೆ ಬದುಕುತ್ತಾ ಇದ್ದೆ. ನನ್ನ ಬದುಕಿನ ಬಂಡೆಯ ಒಂದು ಚಕ್ರ ಇಂದು ಕಳಚಿ ಹೋಯಿತು ದಣಿ, ಕಳಚಿ ಹೋಯಿತು. ಈ ನನ್ನ ಬದುಕು ಬರಡಾಯಿತು. ಮಡದಿ ನೀಡಿ ಹೋದ ಈ ಮಗಳು ಅನಾಥಳಾದಳು, ಅನಾಥಳ. ಅನಾಥಳಾದಳು. ಈ ಪಾಪಿ ಹುಡ್ದಿದ್ರೆ ಖಂಡಿತ ನನ್ನ ಹೆಂಡತಿ ಸಾಯ್ತಾ ಇರಲಿಲ್ಲ ತನ್ನಿ, ಖಂಡಿತ ಸಾಯ್ತಾ ಇರಲಿಲ್ಲ. ತಪ್ಪು ರುದ್ರ, ನಿನ್ನ ಕಲ್ಪನೆ ತಪ್ಪಾಗಿದೆಯೋ? ರುದ್ರ, ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತಿಯನ್ನು ಒಡೆಯಬಾರದು. ರುದ್ರ, ಪಣತಿಯನ್ನು ಒಡೆಯಬಾರದು. ಈ ಜಗತ್ತಿನಲ್ಲಿ ಯಾರ ಸಾವಿಗೂ ಯಾರ ನೋವು ಕಾರಣವಲ್ಲ, ಹಾಗೆ ಯಾರ ಜನ್ಮಕ್ಕೆ ಯಾರ ಸಾವೂ ಕಾರಣವಲ್ಲೋ. ಹುಟ್ಟೋರು ಹುಟ್ಟುತ್ತಾರೆ, ಸಾಯೋರು ಸಾಯುತ್ತಾರೆ. ರುದ್ರ, ಹುಟ್ಟು ಸಾಯುವವರ ಸಂಬಂಧ ಕಟ್ಟಲು ನಾವ್ಯಾರೋ? ರುದ್ರ, ನಾವ್ಯಾರೋ? ಅವರವರ ಹಣೆ ಬರಹವನ್ನು ಅವರ ಬೆನ್ನ ಹಿಂದೆ ದೇವರು ಕಟ್ಟಿ ಕಳಿಸುತ್ತಾನೋ? ರುದ್ರ, ಬರೀ ನಾನು ನನ್ನದು ಎಂದು ಬಡಿದಾಡಿಕೊಂಡು ಬಾಳುವುದೊಂದೇ ಈ ಮಾನವನ ಮೂರ್ಖತನವೋ? ರುದ್ರ, ಮೂರ್ಖತನ. ಅಂದ್ರ ನಾನು ಮಾಡ್ಕೊಂಡು ಹೇಳ್ತೀನ, ನಾನು ಮರಿಬೇಕಾದಡಿ, ಮರಿಬೇಕಾ? ಮರಿಬೇಕು ರುದ್ರ, ಮರೆಯಲೇಬೇಕು. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮಾನವನು ತನ್ನ ತಂದೆ, ತಾಯಿ, ಅಕ್ಕ, ತಮ್ಮ, ಅಣ್ಣ, ತಂಗಿ ಎಲ್ಲವನ್ನು ಕಳೆದುಕೊಂಡು ಹೋಗುತ್ತಾನೆ. ಕೊನೆಗೊಂದು ದಿನ ತಾನೂ ಕೂಡ. ಅಂತಹದರಲ್ಲಿ ನಡು ವಯಸ್ಸಿನಲ್ಲಿ ಬಂದ ಹೆಂಡತಿ ಎಷ್ಟು ದಿವಸದವಳು ರುದ್ರ, ಎಷ್ಟು ದಿವಸದವಳು? ಇದನ್ನೆಲ್ಲ ಮರೆತು ಬಿಡು ರುದ್ರ, ಇದನ್ನೆಲ್ಲ ಮರೆತು ಬಿಡು. ಮರೆಯಲು ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿಕೊಳ್ಳು. ಮಡದಿಯನ್ನು ಮರೆತರು ಮಡದಿ ನೀಡಿ ಹೋದ ಈ ಮಗಳ ಮುಂದಿನ ಭವಿಷ್ಯ ಹೇಗಿದ್ದಾನೆ? ಮುಂದಿನ ಭವಿಷ್ಯ ಹೇಗೆ? ರುದ್ರ, ಈ ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮವೋ? ಅದೇ ನಿನ್ನ ಕರ್ತವ್ಯ. ನೋಡು ರುದ್ರ, ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಅವರಿವರ ಮನೆಯಲ್ಲಿ ಕೆಲಸಕ್ಕೆ ಹಚ್ಚಬೇಡ. ಇವಳನ್ನು ಓದಿಸಿ ದೊಡ್ಡ ವಿದ್ಯಾವಂತಳನ್ನಾಗಿ ಮಾಡಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು ರುದ್ರ. ಇವಳ ಊಟ, ಉಪಚಾರ, ವಿದ್ಯೆಗೆ ನಾನೇ ನೋಡಿಕೊಳ್ಳುತ್ತೇನೆ ರುದ್ರ, ನಾನೇ ನೋಡಿಕೊಳ್ಳುತ್ತೇನೆ. ರುದ್ರ, ಇನ್ನು ಏನು ಬೇಕೋ ಕೇಳು. ಆ ಮಗುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಈ ನಿಮ್ಮ ಋಣ ನಾ ಯಾವ ಜನದ ತೀರಿಸ್ಬೇಕ್ರಿ? ಈ ಬಡವ ಯಾವ ಜನದ ತೀರ್ಸ
ತೀರಿಸ್ಬೇಕ್ರಿ? ಯಾವ ಜನ್ಮದ ತೀರಿಸ್ಬೇಕು? ಯಾಕೋ ಯಾಕೋ ಕಣ್ಣೀರು ರುದ್ರ? ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕುವುದೇ ನಿಜವಾದ ಧರ್ಮವೋ ರುದ್ರ? ನೀನ ಈಗ ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವೆಯೋ? ಇಂತಹ ಸಮಯದಲ್ಲಿ ನಾನು ಸಹಾಯ ಮಾಡದೆ ಹೋದರೆ ಆ ದ್ಯಾಮವ್ವ ತಾಯಿ ನನ್ನನ್ನು ಮೆಚ್ಚಲಾರಳು ರುದ್ರ. ಇರ್ಲಿ, ಈ ಮಗುನ ಯಾರ ಮನೇಲಿ ಬಿಡ್ತೀಯೋ? ಈ ಊರಾಗ ನಾ ಯಾರ ಮನ್ಯಾಗೂ ಬಿಡುದಿಲ್ರಿ. ಬೆಂಗಳೂರಾಗ ನನ್ನ ಹೆಂಡತಿ ತಂಗಿ ಅಲ್ಲೇ ಅದಾಳ್ರಿ. ಹೊಟ್ಟಿ ಜೀವನಕ್ಕಂತ ಅಲ್ಲೇ ಇದ್ದು ಭಾಳ ದಿವಸ ಆತ. ನನ್ನ ತಂಗಿ ಮಗ ಸಹಿತ ಅಲ್ಲೇ ಅದಾನ್ರಿ, ಅರವಿಂದ್ ಅಂತ. ಇಬ್ಬರು ಕೂಡ ಅಲ್ಲೇ ಜೋಪಾನಕ್ಕಾರ್ರಿ. ಅಕ್ಕನ ಮಗಳಂದ ಮ್ಯಾಲ ಪ್ರೀತಿಯಿಂದ ಜೋಪಾನ ಮಾಡ್ತಾರಂತ ನನ್ನ ಆಸೆ ನೋಡ್ರಿ ಅಪ್ಪ. ಆಯ್ತು ರುದ್ರ, ಅಷ್ಟೇ ಮಾಡು. ನೋಡು, ಮಗು ಇನ್ನು ಹಾಲು ಕುಡಿಯುವ ಹಸುಗೂಸು. ಇನ್ನು ಜಾಸ್ತಿ ದಿನ ನೀನು ಇಲ್ಲಿರುವುದು ಒಳ್ಳೆಯದಲ್ಲ. ಮೊದಲಿಗೆ ಬೆಂಗಳೂರಿಗೆ ಹೊರಟೋಗು. ನೋಡು, ನಿನ್ನ ಹೆಂಡತಿ ತಂಗಿಗೆ ಹೇಳಿ ಬಾ, ಈ ಮಗುವನ್ನ ಚೆನ್ನಾಗಿ ನೋಡಿಕೋ ಅಂತ. ಆಯ್ತೇನಪ್ಪ? ಆಯ್ತು ಅಪ್ಪ.